ಬಿಸಿ ಬಿಸಿಯಾಗಿರುವ ಅಕ್ಕಿ ಕಡುಬು. ನಮ್ಮ ಊರಿನ ಸ್ಪೆಷಲ್ ಆಗಿರುವ ಅಕ್ಕಿ ಕಡುಬನ್ನು ಹೇಗೆ ಮಾಡೋದು ಅಂತ ನೋಡೋಣವಾ. ಈ ಅಕ್ಕಿ ಕಡುಬನ್ನು ಮಾಡೋದು ತುಂಬ ಸುಲಭ, ಆದರೆ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ಯಾವುದೇ ಆದ ಮಸಾಲೆಯನ್ನು ನಾನು ಬಳಸಿಲ್ಲ, ಬರೀ ಪ್ಲೇನ್ ಕಡುಬಾಗಿ ಮಾಡಿದ್ದೀನಿ. ಇದರ ಜೊತೆಗೆ ನಾನ್ ವೆಜ್ ತಿನ್ನೋರಾದರೆ ನಾನ್ ವೆಜ್ ಆಗಿರ್ಬೋದು, ವೆಜ್ಜಲ್ಲಿ ಕೂಡ ಸಾಂಬಾರು, ತರಕಾರಿ ಸಾಂಬಾರು ಮಾಡಿ ತಿನ್ಬೋದು. ನಾನು ಕಡುಬಿನ ಜೊತೆಗೆ ಚಿಕನ್ ಸಾಂಬಾರು ಮಾಡಿದ್ದೆ. ಚಿಕನ್ ಸಾಂಬಾರಂತೂ ಸಖತ್ತಾಗಿರುತ್ತೆ. ನಿಮಗೆ ತಿನ್ನಲ್ಲ ಅಂದರೆ ತರಕಾರಿಯನ್ನು ಮಾಡ್ಕೊಳ್ಬೋದು. ನಾನು ಇದಕ್ಕೆ ಮೊದಲಿಗೆ ಅನ್ನವನ್ನು ತೊಗೊಂಡಿದ್ದೀನಿ. ರಾತ್ರಿ ಅನ್ನ ಏನಾದರೂ ಜಾಸ್ತಿ ಮಿಕ್ಕಿದರೆ ಕಡುಬನ್ನು ಮಾಡಿಬಿಡ್ಬೋದು. ಒಂದು ಬೌಲ್ ಅನ್ನವನ್ನು ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಅಕ್ಕಿ ರವೆ ಬೇಕಾಗುತ್ತೆ. ತೊಳೆದು ಒಣಸಿರುವ ಅಕ್ಕಿಲಿ ರವೆ ಮಾಡಿರೋದು ಇದು. ಮಿಕ್ಸಿಲಿ ಒಂದು ರೌಂಡ್ ಮಾಡಿದರೆ ನೋಡಿ, ಈ ಥರ ತರಿಯಾಗಿರುವ ರವೆ ಬರುತ್ತೆ. ತೊಳೆದಾಕಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ರವೆ. ನೋಡಿ, ಇವಾಗ ಅಕ್ಕಿ ರವೆ ಕೂಡ ರೆಡಿ ಇದೆ. ಈಗ ಅನ್ನವನ್ನು ಒಂದು ಅಗಲವಾದ ಪಾತ್ರೆಯಲ್ಲಿ ಅನ್ನವನ್ನು ಬಿಸಿ ಮಾಡ್ಕೊಳ್ಳೋಣ. ಅನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಒಂದು 10 ನಿಮಿಷಗಳ ಕಾಲ ಇದನ್ನು ಕುದಿಸ್ಕೊಳ್ಳೋಣ. ಈಗ ನೋಡಿ, ಒಂದು 10 ನಿಮಿಷ ಆಗ್ತಾ ಇದೆ. ಅನ್ನ ಕೂಡ ಕುದೀತಾ ಇದೆ. ಈ ರೀತಿ ಕುದಿಬೇಕು ಚೆನ್ನಾಗಿ. ನೋಡಿ, ಇವಾಗ ಅನ್ನ ಸ್ವಲ್ಪ ಮೆತ್ತಗಾಗಿದೆ. ಈಗ ಮಿಕ್ಸಿಲಿ ಪೌಡ್ರ್ ಮಾಡ್ಕೊಂಡಿರುವ ಅಕ್ಕಿ ತರೆಯನ್ನು ಹಾಕ್ತಾಯಿದ್ದೀನಿ. ನೋಡಿ, 2 ಗ್ಲಾಸ್ ಅಕ್ಕಿ ತರೆಯನ್ನು ಪೂರ್ತಿ ಹಾಕ್ತಾಯಿದ್ದೀನಿ. ಇದಕ್ಕೆ ರುಚಿಗೆ ಉಪ್ಪನ್ನು ಈ ರೀತಿ ಮೇಲೆ ಹಾಕ್ಬಿಡಬೇಕು. ಈ ಒಂದು ಹಿಟ್ಟನ್ನು ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡ್ಕೊಳ್ಬಾರ್ದು. ಮೀಡಿಯಮ್ ಫ್ಲೇಮಲ್ಲಿಟ್ಟು ಈ ರೀತಿ ಅರ್ಧ ಪ್ಲೇಟನ್ನು ಮುಚ್ಚಿ ಬಿಟ್ಬಿಡಬೇಕು ಒಂದು 10 ನಿಮಿಷಗಳ ಕಾಲ. ನೋಡಿ, ಒಳಗಡೆಯಿಂದನೇ ಆ ನೀರಿನ ಅಂಶ ಎಲ್ಲ ಬತ್ತಿ ಹೋಗಿದೆ. ಅಂದರೆ ಹಿಟ್ಟು ಎಳ್ಕೊಂಡಿದೆ ನೀರನ್ನು. ಆ ಹಬೆಯಲ್ಲಿ ಹಿಟ್ಟೆಲ್ಲ ಚೆನ್ನಾಗಿ ಬೆಂದ್ಬಿಟ್ಟಿದೆ. ಈಗ ಇದನ್ನು ಚೆನ್ನಾಗಿ ತಿರ್ಕೊಂಬಿಡೋಣ. ಈ ಸ್ಟವ್ ಉರಿಯನ್ನು ಮೀಡಿಯಮ್ ಫ್ಲೇಮಲ್ಲೇ ಇಡಬೇಕು. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ರೌಂಡ್. ಒಂದು ಪ್ಲೇಟನ್ನು ಮುಚ್ಚಿ ಇಟ್ಟರೆ ಇನ್ನೊಂದು ಸ್ವಲ್ಪ ಹೊತ್ತು ಅದು ಚೆನ್ನಾಗಿ ಅಳ್ಳುತ್ತೆ. ಮೇಲ್ಗಡೆ ಸ್ವಲ್ಪ ಹಿಟ್ಟು ಇರೋದ್ರಿಂದ ಚೆನ್ನಾಗಿ ಅಳ್ಳುತ್ತೆ. ಕಡುಬಿನ ಹಿಟ್ಟನ್ನು ಈ ರೀತಿ ವಿಧಾನದಲ್ಲಿ ಮಾಡಿಕೊಂಡ್ರೆ ಕಡುಬು ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಹಿಟ್ಟು ಬೇಯುವಾಗ ಚೆನ್ನಾಗಿ ಬೆಂದಿಲ್ಲ ಅಂದರೆ ಕಡುಬು ಚೆನ್ನಾಗಿ ಆಗೋದಿಲ್ಲ. ಹಿಟ್ಟು ಚೆನ್ನಾಗಿ ಬೆಂದು ಬಿಡ್ತು ಅಂದರೆ ನಮಗೆ ಕಡುಬು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಉದುರಾಗಿ ಹಿಟ್ಟು ಅಳ್ಳಿ ರೆಡಿ ಇದೆ. 1 ನಿಮಿಷಗಳ ಕಾಲ ಈ ರೀತಿ ಪ್ಲೇಟ್ ಮುಚ್ಚಿದರೆ ಕಡುಬಿನ ಹಿಟ್ಟು ರೆಡಿ ಆಯಿತು. ಸ್ವಲ್ಪ ತಣ್ಣಗಾಗಿದೆ. ಇವಾಗ ಮರಿಗೆಗೆ ಹಾಕಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಬಿಸಿ ಇರುತ್ತೆ. ನಿಧಾನವಾಗಿ ನಾವು ಹಿಟ್ಟನ್ನು ಮರಿಗೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ಬಿಸಿ ಇರೋದ್ರಿಂದ ಇದಕ್ಕೆ ಚೊಂಬು ಅಥವಾ ಏನಾದರೂ ಒಂದು ದೊಡ್ಡದಾಗಿರುವ ಲೋಟ ಇದ್ದರೂ ಪರವಾಗಿಲ್ಲ, ಅದರಲ್ಲಿ ಇದನ್ನು ಚೆನ್ನಾಗಿ ಹಿಟ್ಟನ್ನು ಮಿಲ್ಕೋಬೇಕು. ಸ್ವಲ್ಪ ನೀರನ್ನು ಹಾಕಿ ಮಿಲ್ಕೊಳ್ಬೇಕು. ಈ ರೀತಿ ಮಿಲ್ಲಿಯೋದ್ರಿಂದ ಚೆನ್ನಾಗಿ ಜಿಗಿ ಬರುತ್ತೆ. ಕಡುಬು ಕಟ್ಟುವಾಗ ತುಂಬ ಚೆನ್ನಾಗಿರುತ್ತೆ. ಅಕ್ಕಿಯ ಒಂದು ಹಿಟ್ಟಾಗಿರ್ಬೋದು, ಕಡುಬಿನ ಹಿಟ್ಟಾಗಿರ್ಬೋದು, ಇದೇ ರೀತಿಯಾಗಿ ಮಿಲ್ಕೋಬೇಕು. ಒಂದು ರೌಂಡ್ ಮಿಲ್ಕೊಂಡು ನಂತರ ಸ್ವಲ್ಪ ನೀರನ್ನು ಚಿಮ್ಕಿಸ್ಕೊಂಡು ನಂತರ ಈ ಒಂದು ಉಂಡೆನ ಕಟ್ಕೊಳ್ಬೇಕು. ಆವಾಗ ಹಿಟ್ಟು ಹದವಾಗಿ ಬರುತ್ತೆ. ನೋಡಿ, ಹಿಟ್ಟು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಇದನ್ನೆಲ್ಲ ಒಂದು ಉಂಡೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ರೆಡಿ ಮಾಡಿಟ್ಕೊಂಡು ನಮಗೆ ಎಷ್ಟು ಒಂದು 3 ಅಥವಾ 4 ಕಡುಬು ಆಗೋ ಥರ ಹಿಟ್ಟನ್ನು ತಗೊಂಡು ಸ್ವಲ್ಪ ನೀರನ್ನು ತಗೊಂಡು ಈ ರೀತಿ ಚೆನ್ನಾಗಿ ಕೈಯಲ್ಲಿ ಒಂದು ರೌಂಡ್ ಮಿಲ್ಕೊಬೇಕು. ಮಿಲ್ಕೊಂಡು ಇದನ್ನು ಒಂದು ದೊಡ್ಡದಾಗಿರುವ ಉಂಡೆ ಆಕಾರದಾಗಿ ನಾವು ರೆಡಿ ಮಾಡ್ಕೊಳ್ಬೇಕು. ಇದನ್ನು ನೋಡಿ, ಹಿಟ್ಟನ್ನು ಇದೇ ರೀತಿಯಾಗಿ ಮಿಲ್ಕೊಂಡ್ರೆ ಮಾತ್ರ ನಮಗೆ ಕಡುಬು ಜಿಗಿ ಆಗಿ ತುಂಬ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಮಿಲ್ದಿಲ್ಲ ಅಂದರೆ ಚೆನ್ನಾಗಿ ಬರೋದಿಲ್ಲ. ಚೆನ್ನಾಗಿ ಬೆಂದಿಲ್ಲ ಹಿಟ್ಟು ಅಂದ್ರೂ ಕಡುಬು ಚೆನ್ನಾಗಿ ಬರೋದಿಲ್ಲ. ಹದವಾಗಿ ರೆಡಿಯಾಗಬೇಕು. ಈಗ ನೋಡಿ, ಇದನ್ನು ಉದ್ದಕ್ಕೆ ಒಂದು ರೌಂಡ್ ಆಕಾರದಲ್ಲಿ ನಾನು ಈ ರೀತಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡಿಕೊಂಡ್ರೆ ಬೇಗ ಮಾಡ್ಬೋದು. ನಾವು ಕಡುಬು ಮಾಡೋಕ್ಕೆ ಕರೆಕ್ಟಾಗಿ ನಾವು ಹಿಟ್ಟನ್ನು ಕೂಡ ತೊಗೊಳ್ಬೋದು. ನೋಡಿ, ಇವಾಗ ಸ್ವಲ್ಪನೇ ಹಿಟ್ಟನ್ನು ತೆಗೆದು ನೋಡಿ ಈ ರೀತಿಯಾಗಿ ಉಂಡೆ ಕಡುಬು ರೆಡಿ ಆಯಿತು. ನಿಮಗೆ ಯಾವ ಸೈಜ್ ಬೇಕೋ, ಇನ್ನೂ ಚಿಕ್ಕದು ಬೇಕಂದರೆ ಚಿಕ್ಕದು ಮಾಡ್ಕೊಳ್ಳಿ. ಈ ಥರ ಸೈಜ್ ಅಂದರೆ ನಾವು ಮಾಡೋದು ಇದೇ ಸೈಜ್ ಆಗಿರೋದ್ರಿಂದ ಈ ಸೈಜಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಒಂದು
ಒಳ್ಳೆ ದೊಡ್ಡದು ರೆಡಿ ಮಾಡಿಕೊಂಡ್ರೆ ಅದರಲ್ಲಿ 4ರಿಂದ 5 ಕಡುಬನ್ನು ರೆಡಿ ಮಾಡ್ಬೋದು. ನೋಡಿ ಇವಾಗ 5 ಕಡುಬನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಹಿಟ್ಟು ಚೆನ್ನಾಗಿ ಬೆಂದಿರೋದ್ರಿಂದ ಕಡುಬು ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಇದೆಲ್ಲ ರೆಡಿ ಆಯಿತು. ಆ ಮಿಕ್ಕಿರೋ ಕಡುಬನ್ನೆಲ್ಲವನ್ನು ರೆಡಿ ಮಾಡಿಕೊಂಡು ಬರೋಣ. ಈಗ ನೋಡಿ ಎಲ್ಲ ಕಡುಬನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇಡ್ಲಿ ಬೇಯಿಸೋ ಒಂದು ಪಾತ್ರೆ ಆಗಿರ್ಬೋದು, ಕಡುಬು ಬೇಯಿಸೋಕ್ಕೆ ನಾವು ಸಪ್ರೇಟಾಗಿ ಇಟ್ಕೊಂಡಿರ್ತೀವಿ. ಇದು ಕಡುಬು ಬೇಯಿಸುವ ಒಂದು ಪಾತ್ರೆ. ಇದಕ್ಕೆ ತಳದಲ್ಲಿ ಸ್ವಲ್ಪ ನೀರು ಹಾಕಿ ಅದರದ್ದೇ ಒಂದು ಪ್ಲೇಟ್ ಬರುತ್ತೆ, ಅದನ್ನು ಹಾಕಿ ಮೇಲೆ ಬಾಳೆ ಎಲೆ ಪೀಸ್ ಹಾಕ್ತಾಯಿದ್ದೀನಿ. ಈ ರೀತಿ ಬಾಳೆ ಎಲೆ ಪೀಸ್ ಹಾಕ್ಬಿಟ್ಟು ಕಡುಬು ಬೇಯಿಸೋದ್ರಿಂದ ಒಂದು ಒಳ್ಳೆ ರುಚಿ ಘಮ ಡಿಫ್ರೆಂಟಾಗಿರುತ್ತೆ. ಈಗ ಮೇಲೆ ರೆಡಿ ಮಾಡ್ಕೊಂಡಿರುವ ಕಡುಬನ್ನು ಹಾಕ್ತಾಯಿದ್ದೀನಿ. ಬಾಳೆ ಎಲೆ ಪೀಸ್ ಇದ್ದರೆ ತಂದಿಟ್ಕೊಂಡು ಅದರ ಮೇಲೆ ನಾವು ಕಡುಬನ್ನು ಹಾಕೋದ್ರಿಂದ ಕಡುಬಂತೂ ತುಂಬ ಘಮ ಇರುತ್ತೆ. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಪ್ಲೇನಾಗಿ ಬೇಯಿಸೋದಕ್ಕಿಂತ ಬಾಳೆ ಎಲೆ ಹಾಕಿ ಬೇಯಿಸಬೇಕು. ಈಗ ಇದು ರೆಡಿ ಇದೆ. ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ಇದನ್ನು ಬೇಯಿಸ್ಕೊಂಬರಬೇಕು ದೊಡ್ಡ ಉರಿಯಲ್ಲಿ. ಅರ್ಧ ಗಂಟೆ ಬೇಯಿಸಲೇಬೇಕಾಗುತ್ತೆ. ಕಡುಬು ಸ್ವಲ್ಪ ಲೇಟ್ ಆಗುತ್ತೆ ಬೇಯೋದು. ಈಗ ನೋಡಿ ಅರ್ಧ ಗಂಟೆ ಆದಮೇಲೆ ಈಗ ನಾನು ಇಡ್ಲಿ ಪಾತ್ರೆನ ಇಳಿಗಿಡ್ತಾ ಇದ್ದೀನಿ. ತುಂಬ ಬಿಸಿ ಇದೆ. ಬಿಸಿ ಬಿಸಿಯಾಗಿರುವ ಅಕ್ಕಿ ಕಡುಬು ರೆಡಿ ಆಯಿತು. ಓಪನ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು, ತುಂಬ ಚೆನ್ನಾಗಿ ರೆಡಿಯಾಗಿದೆ. ಉದ್ರುದ್ರಾಗಿ ಬಂದಿದೆ. ತುಂಬ ಚೆನ್ನಾಗಿ ಬೆಂದಿದೆಯೋ ಇಲ್ವೋ ಅಂತ ನೋಡೋಕ್ಕೆ ಈ ರೀತಿ ಕೈಯಲ್ಲಿ ಟ್ಯಾಪ್ ಮಾಡ್ಕೊಳ್ಬೇಕು. ಆ ರತ್ತ ಸ್ವಲ್ಪ ಸೌಂಡ್ ಚೇಂಜ್ ಆಗುತ್ತೆ, ಆವಾಗ ಹದವಾಗಿ ಬೆಂದಿದೆ ಅಂತ ಅರ್ಥ. ಈಗ ನಾನು ಒಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಬರಬೇಕು, ಒಳಗಡೆ ಉದ್ರುದ್ರಾಗಿರಬೇಕು. ಆವಾಗ ಕಡುಬು ಚೆನ್ನಾಗಿ ಬೆಂದಿದೆ ಅಂತ. ಏನಾದರೂ ಹಿಂಗೆ ಓಪನ್ ಮಾಡಿದಾಗೂ ಮೆತ್ತಗಿದೆ ಅಂದರೆ ಕಡುಬು ಬೆಂದಿಲ್ಲ ಅಥವಾ ಹಿಟ್ಟು ಬೆಂದಿಲ್ಲ ಅಂತ ಅರ್ಥ. ಇದು ನೋಡೋಕ್ಕೆ ತುಂಬ ಸುಲಭ ಇರ್ಬೋದು, ಆದರೆ ಮಾಡುವ ವಿಧಾನದಲ್ಲೇ ಮಾಡಬೇಕು. ನಾನು ಚಿಕನ್ ಸಾಂಬಾರು ಮಾಡಿದ್ದೆ. ಆಲ್ರೆಡಿ ನನ್ನ ವಿಡಿಯೋದಲ್ಲಿ ಚಿಕನ್ ಸಾಂಬಾರು ಮಾಡೋದನ್ನು ನಾಟಿ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ಹೇಳಿದ್ದೀನಿ. ಹಾಗಾಗಿ ನಾನು ಚಿಕನ್ ಸಾಂಬಾರು ವಿಡಿಯೋನ ತೊಗೊಳ್ಳಿಲ್ಲ, ಬರೀ ಕಡುಬು ರೆಸಿಪಿನ ತೊಗೊಂಡಿದ್ದೀನಿ. ನಿಮಗೆ ಬೇಕಿದ್ರೆ ಲಿಂಕ್ ಹಾಕ್ತೀನಿ, ನಾನು ಚೆಕ್ ಮಾಡ್ಬೋದು. ಈಗ ಬಿಸಿ ಬಿಸಿ ಕಡುಬಿನ ಜೊತೆಗೆ ಚಿಕನ್ ಸಾಂಬಾರು ಕೂಡ ಬಡಿಸ್ತಾ ಇದ್ದೀನಿ. ನಾಟಿ ಸ್ಟೈಲಲ್ಲಿ ಮಾಡಿರುವ ಚಿಕನ್ ಸಾಂಬಾರಿದು. ಇದೇ ವಿಧಾನದಲ್ಲಿ ನಾನು ಹಳೆ ವಿಡಿಯೋದಲ್ಲಿ ಕೂಡ ಒಂದು ಅಪ್ಲೋಡ್ ಮಾಡಿದ್ದೀನಿ. ಈ ಥರ ವಿಧಾನದಲ್ಲೇ ಇದೇ ರುಚಿಯಲ್ಲೇ ಮಾಡಿಕೊಂಡ್ರೆ ಕಡುಬಿಗೆ ತುಂಬ ಚೆನ್ನಾಗಿರುತ್ತೆ. ಕಡುಬು ಚಿಕನ್ ಸಾಂಬಾರು, ನಮ್ಮ ಊರಿನ ಸ್ಪೆಷಲ್ ಆಗಿರುವ ಕಡುಬು ಚಿಕನ್ ಸಾಂಬಾರನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಹಾಗೆ ಕಡುಬಂತೂ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಕಡುಬು ಮಾಡೋಕ್ಕೆ ಬರಲ್ಲ, ಹೊಸಬ್ರಾಗಿದ್ದರೆ ಈ ವಿಧಾನದಲ್ಲಿ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬೆಳಗ್ಗಿನ ತಿಂಡಿಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ತರಕಾರಿ ಸಾಂಬಾರು ಕೂಡ ಇದಕ್ಕೆ ಜೊತೆಗಾಗಿ ಮಾಡ್ಕೊಳ್ಬೋದು. ಇವತ್ತಿನ ಕಡುಬು ಮಾಡಿರುವ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.